ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸುಬುಕು ಚಾನಲ್. ನಾನು ಲಕ್ಷ್ಮಿ. ಯಾರಿಗೆಲ್ಲ ತುಂಬಾ ಹೇರ್ ಫಾಲ್ ಆಗ್ತಾ ಇರ್ತದೆ, ಕಂಟ್ರೋಲೇ ಆಗೋದಿಲ್ಲ, ತುಂಬಾ ಕೂದಲು ಉದುರ್ತಾ ಇದೆ, ಹಾಗೆ ನಮ್ಮ ಕೂದಲಲ್ಲಿ ಒಂದು ಶೈನ್ ಇಲ್ಲ, ಹೊಳಪಿಲ್ಲ ಅಂತ ಅನ್ನಿಸ್ತಾ ಇರ್ತದೆಯೋ ಅಂಥವ್ರು ಇವತ್ತಿನ ಒಂದು ರೆಮಿಡಿನ ಖಂಡಿತ ಫಾಲೋ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಆ ರೆಮಿಡಿ ಏನು, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಮೊದಲಿಗೆ ನಮಗೆ ಬೇಕಾಗೋದು ಗಂಜಿ. ನಾನಿಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಅನ್ನಕ್ಕೆ ಯಾವುದೇ ರೀತಿಯ ಉಪ್ಪು ಹಾಕದೇ ನಾನು ಇದನ್ನು ಬೇಯಿಸ್ಕೊಂಡು ಗಂಜಿನ ಸೋಸ್ಕೊಳ್ಬೇಕಾಗ್ತದೆ. ಈ ಸೋಸಿರುವಂಥ ಗಂಜಿನೇ ನಮ್ಮ ಇವತ್ತಿನ ಈ ರೆಮಿಡಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಹಿಂದಿನ ಕಾಲದಲ್ಲಿ ನೀವು ಕೇಳಿರ್ಬೋದು, ನಮ್ಮ ಮುತ್ತಜ್ಜಿ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಆಗಿರ್ಬೋದು ಅಥವಾ ನಮ್ಮ ತಾಯಿನೂ ಆಗಿರ್ಬೋದು, ತಲೆ ಸ್ನಾನ ಆದ ಮೇಲೆ ಗಂಜಿ ನೀರಿನಲ್ಲಿ ಒಮ್ಮೆ ತಲೆನ ತೊಳ್ಕೊಂಡು ಬರ್ತಿದ್ರು. ಅದಕ್ಕೆ ಅವರಿಗೆ 60 ವರ್ಷ 70 ವರ್ಷ ಆದ್ರೂ ಬಿಳಿ ಕೂದಲು ಬರ್ತಾ ಇರಲಿಲ್ಲ, ಹಾಗೆ ಇರುವ ಕೂದಲು ದಪ್ಪಾಗಿ ಇರ್ತಿತ್ತು, ಹಾಗೆ ತುಂಬ ಹೊಳಪಿರ್ತಿತ್ತು ಆ ಕೂದಲಲ್ಲಿ. ಸೊ ಅಂಥದ್ದೇ ಒಂದು ರೆಮಿಡಿ ಇವತ್ತು ನಾವು ಮಾಡ್ತಾಯಿದ್ದೀವಿ. ಗಂಜಿನ ಸೋಸ್ಕೊಂಡು ಬದಿಗೆ ಇಟ್ಟ ನಂತರ ನಾವಿಲ್ಲಿ ಒಂದು ಬೌಲ್ ತೊಗೊಂಡು ಇದಕ್ಕೆ ಅಗಸೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಅಗಸೆ ಬೀಜನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಹೆಚ್ಚಾಗಿ ಇರುತ್ತೆ. ಅದು ಅಲ್ಲದೆ ಇದು ನಮ್ಮ ಫೇಸ್ಗೂ ತುಂಬಾ ಗ್ಲೋ ಕೊಡುತ್ತೆ, ತುಂಬಾ ಶೈನ್ ಕೊಡುತ್ತೆ. ಅದೇ ರೀತಿ ನಮ್ಮ ಕೂದಲು ಬೆಳೆಯೋದಕ್ಕೂ ತುಂಬ ಸಹಾಯ ಮಾಡುತ್ತೆ, ಹಾಗೆ ತುಂಬ ಒಳ್ಳೆ ಶೈನ್ ಕೊಡುತ್ತೆ. ನಮ್ಮ ಸ್ಕಾಲ್ಫನ್ನು ತುಂಬ ಕ್ಲೀನ್ ಮಾಡುತ್ತೆ. ನಮ್ಮ ಕೂದಲು ಬೆಳಿಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. 2 ಟೀ ಸ್ಪೂನಷ್ಟು ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸನ್ನು ಅಂದರೆ ಅಗಸೆ ಬೀಜನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಕಲವಂಜಿ ಸೀಡ್ಸನ್ನು ತೊಗೊಂಡಿದ್ದೀನಿ. ಕಲವಂಜಿ ಸೀಡ್ಸ್ ಅಂದರೆ ನೈಜಿಲಾ ಸೀಡ್ಸ್ ಅಂತಲೂ ಹೇಳ್ತಾರೆ. ಆನ್ಲೈನಲ್ಲಿ ನಿಮಗೆ ಇದು ಈಸಿಯಾಗಿ ಸಿಗುತ್ತೆ, ಇಲ್ಲಾಂದರೆ ನಿಮ್ಮ ಹತ್ತಿರ ಗ್ರೋಸರಿ ಅಂಗಡಿಯಲ್ಲೂ ಸಹ ಇದು ಸಿಗುತ್ತೆ ಸ್ನೇಹಿತರೆ. ಇದು 1 ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಇದು ಸಹ ನಮ್ಮ ಹೇರ್ ಗ್ರೋತನ್ನು ತುಂಬಾ ಪ್ರಮೋಟ್ ಮಾಡುತ್ತೆ. ಅದಲ್ಲದೆ ಇದು ಗ್ರೇ ಹೇರ್ ಅಥವಾ ವೈಟ್ ಹೇರ್ ಬರೋದನ್ನು ತುಂಬಾ ಕಡಿಮೆ ಮಾಡುತ್ತೆ. ಅದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಈ ಕಲೋಂಜಿ ಸೀಡ್ಸನ್ನು ತೊಗೊಂಡಿದ್ದೀನಿ. ಇವೆರಡನ್ನೂ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಾರಿ ತೊಳ್ಕೊಳ್ಬೇಕು. ತೊಳ್ಕೊಂಡ ನಂತರ ಇದನ್ನು ನಾವು ಗಂಜಿ ತೊಗೊಂಡಿರ್ತೀವಲ್ಲ, ಆ ಗಂಜಿಗೆ ಇವೆರಡನ್ನೂ ನಾವು ಮಿಕ್ಸ್ ಮಾಡಬೇಕು. ಇದನ್ನು ತೊಳ್ಕೊಂಡು ಬದಿಗಿಟ್ಕೊಳ್ಳೋಣ. ಈಗ 1 ಲೋಟ ಗಂಜಿನ ತೊಗೊಂಡಿದ್ದೀನಿ. ಆಗಲೇ ನಾವೇನು ಅನ್ನ ಮಾಡಿ ಸೋಸ್ಕೊಂಡಿದ್ವಿ ಅಥವಾ ಬಸ್ಕೊಂಡಿದ್ವಿ ಗಂಜಿನ, ಅದರಲ್ಲಿ 1 ಲೋಟ ಗಂಜಿಯನ್ನು ನಾನು ತೊಗೊಂಡಿದ್ದೀನಿ. ಒಂದು ಪ್ಯಾನನ್ನು ತೊಗೊಂಡು ಈ ಪ್ಯಾನ್ಗೆ ನಾವು 1 ಲೋಟ ಗಂಜಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಹೆಚ್ಚು ಮಾಡ್ಕೊಳ್ತಾ ಇದ್ದರೆ ಗಂಜಿನ ಹೆಚ್ಚು ಸೇರಿಸ್ಕೊಳ್ಬೋದು, ಇಲ್ಲಾಂದರೆ 1 ಲೋಟ ಮಾಡ್ಕೊಳ್ಬೋದು. ಇದು ಇಬ್ಬರಿಗೆ ಸಾಕಾಗುತ್ತೆ. 1 ಲೋಟ ಗಂಜಿಗೆ ನಾನು ಇಲ್ಲಿ ಅರ್ಧ ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಅರ್ಧ ಲೋಟ ಸಾಕಾಗುತ್ತೆ, ಅರ್ಧ ಲೋಟ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು ಪೂರ್ತಿ ಗಂಜಿಲೇನೂ ಸಹ ಮಾಡ್ಕೊಳ್ಬೋದು. ನಂತರ ನಾವಾಗಲೇ ಏನು ತೊಳ್ಕೊಂಡಿಟ್ಕೊಂಡಿದ್ವಿ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕಲ್ವಂಜಿ ಸೀಡ್ಸು, ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಹಚ್ಚಿ ಇದನ್ನು ನಾವು ಬೇಯಿಸಲಿಕ್ಕೆ ಇಡಬೇಕು. ಇದನ್ನು ನಾವು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಟು ಒಂದು 5 ನಿಮಿಷ ಕುದಿಸ್ಕೊಳ್ಬೇಕಾಗ್ತದೆ. ಇದು ನಾವು 1 ಲೋಟ ಗಂಜಿ ಹಾಗೆ ಅರ್ಧ ಲೋಟ ನೀರು ಅಂದರೆ 1.5 ಲೋಟ ಆಗಿದೆ. ಇದು ಅದರ ಅರ್ಧ ಭಾಗ ಆಗುವಷ್ಟು ಅಂದರೆ 3/4 ಲೋಟ ಸಿಗುವಷ್ಟು ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ನೋಡಿ, ಈಗ ಸ್ವಲ್ಪ ಬಿಸಿ ಆಗ್ತಾ ಇದೆ. ನಾವು ಆಗಾಗ ಇದನ್ನು ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಆ ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಹೋಗಿ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬರುವಾಗ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನು ಅರ್ಧ ಆಗುವ ತನಕ ಕುದಿಸ್ಕೊಳ್ಬೇಕಾಗ್ತದೆ. ಈಗ ಇದು ಚೆನ್ನಾಗಿ ಕುದ್ದು ಕಲರ್ ಸಹ ಚೇಂಜ್ ಆಗಿದೆ, ನೀವು ನೋಡ್ಬೋದು. ಇನ್ನೂ ಹೆಚ್ಚೊತ್ತು ನಾವು ಕುದಿಸಿದ್ರೆ ಏನಾಗ್ಬಿಡ್ತದೆ ಅಂದರೆ ಇದು ತುಂಬ ದಪ್ಪ ಆಗಿಬಿಡ್ತದೆ, ತುಂಬ ಗಟ್ಟಿಯಾಗಿರೋ ಜೆಲ್ ಸಿಗುತ್ತೆ. ಹಾಗಾಗಿ ನಾವು ಅಷ್ಟು ಗಟ್ಟಿಯಾದರೆ ನಿಮಗೆ ಹಚ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ನಾವು ಸ್ವಲ್ಪ ತೆಳು ಇರುವಾಗಲೇ ನಾವು ಇದನ್ನು ಆಫ್ ಮಾಡಿಕೊಂಡು ಬಿಸಿ ಇರುವಾಗಲೇ ಇಮಿಡಿಯೇಟಾಗಿ ನಾವು ಇದನ್ನ ಸೋಸ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸನ್ನು ಉಪಯೋಗಿಸಿರೋದ್ರಿಂದ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಅದರಲ್ಲೇ ಉಳಿದ್ಬಿಟ್ಟು ಇದು ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ನಮಗೆ ಅದರ ಜೆಲ್ ಸಿಗೋದಿಲ್ಲ. ನಾವಿಲ್ಲೇನು ಸೋಸ್ಕೊಂಡು ಈ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕಲೋಂಜಿ ಬೀಜ ಏನು ಉಳಿದಿದೆ ಇದನ್ನು ನಾವು ಬಿಸಾಡದೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು, ಆ ಪೇಸ್ಟನ್ನು ಸಹ ಇದೇ ರೀತಿ ನೀವು ಸೋಸ್ಕೊಂಡ್ರೆ ತುಂಬ ಕ್ರೀಮಿ ಆಗಿರುವಂಥ ಪೇಸ್ಟ್ ಸಿಗ್ತದೆ ನಿಮಗೆ. ಆ ಪೇಸ್ಟನ್ನು ನೀವು ಆ್ಯಸ್ ಅ ಹೇರ್ ಮಾಸ್ಕ್ ಥರ ಕೂಡ ಹಚ್ಕೊಳ್ಬೋದು. ಇದರಿಂದ ಸಹ ತುಂಬ ಪ್ರೋಟೀನ್ ಅಂಶ ಅನ್ನೋದು ಏನಿದೆ ಅದು ನಮ್ಮ ಸ್ಕಾಲ್ಫಿಗೆ ಸಿಗ್ತದೆ, ನಮ್ಮ ಕೂದಲ ಬುಡಕ್ಕೆ ಸಿಗ್ತದೆ. ಹಾಗಾಗಿ ನಮ್ಮ ಕೂದಲು ಇನ್ನೂ ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಈಗ ಈ ಬಂದಿರುವಂಥ ಈ ಫ್ಲ್ಯಾಕ್ಸ್ ಸೀಡ್ಸ್ ಗಂಜಿ ಏನಿದೆ ಇದನ್ನು ನಾವು ತಣಿಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗಾಗೋ ತನಕ. ನೋಡಿ, ಈಗ ಇದು ಉಗುರು ಬೆಚ್ಚಗಿದೆ. ಇಲ್ಲಿ ನಾನು ಸ್ವಲ್ಪ ಇದನ್ನು ಬೇರೆ ಮಾಡ್ಕೊಳ್ತೀನಿ, ಅಂದರೆ
ತದನಂತರ ಹಚ್ಕೊಳ್ಳಿಕ್ಕೆ ಅಥವಾ ನನ್ನ ಮಗಳಿಗೆ ಹಚ್ಚಲಿಕ್ಕೆ ನಾನಿಲ್ಲಿ ಸ್ವಲ್ಪ ತೆಗೆದು ಬೇರೆ ಇಟ್ಕೊಳ್ತೀನಿ. ನಾನು ಸ್ವಲ್ಪ ಇದರಲ್ಲಿ ಇಟ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ನಷ್ಟು ಆಲಿವ್ ಆಯಿಲ್ನ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ತೆಂಗಿನೆಣ್ಣೆ ಆಗಿರ್ಬೋದು, ಬಾದಾಮ್ ಆಯಿಲ್ ಆಗಿರ್ಬೋದು, ಆಲಿವ್ ಆಯಿಲ್ ಆಗಿರಬಹುದು ಅಥವಾ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಸಹ ನೀವಿಲ್ಲಿ ಉಪಯೋಗಿಸ್ಕೊಳ್ಬೋದು. ಯಾಕಂದರೆ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇರುವುದು ಡ್ರೈ ಸ್ಕ್ಯಾಲ್ಫಿಗೆ, ಹಾಗಾಗಿ ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಆಲ್ರೆಡಿ ನಿಮ್ಮ ತಲೆಗೆ ಎಣ್ಣೆ ಹಚ್ಕೊಂಡಿದ್ರೆ ಇಲ್ಲಿ ಆಯಿಲ್ನ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಆ್ಯಡ್ ಮಾಡ್ಕೊಳ್ದೆ ಸಹ ನೀವು ಹಚ್ಕೊಳ್ಬೋದು. ನಾನು ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ, ಆದ ಕಾರಣ ನಾನು ಇದಕ್ಕೇ 1 ಟೀ ಸ್ಪೂನಷ್ಟು ಆಲಿವ್ ಆಯಿಲನ್ನು ಆ್ಯಡ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ತೀನಿ. ನೀವೇನಾದರೂ ಎಣ್ಣೆ ಹಚ್ಚಿದರೆ ಬೇಕಾದರೆ ಎಣ್ಣೆ ಹಾಕ್ಬೋದು, ಇಲ್ಲ ಅಂದರೆ ಹಾಗೆ ಸಹ ನೀವು ಇದನ್ನು ಫುಲ್ ನಿಮ್ಮ ರೂಟ್ಸಿಗೆ, ಅಂದರೆ ನಿಮ್ಮ ಕೂದಲ ಬುಡಕ್ಕೆ ಚೆನ್ನಾಗಿ ಇದನ್ನು ಹಚ್ಕೊಳ್ಬೇಕು. ನಂತರ ಉಳಿದಿದ್ದನ್ನು ಸಹ ನೀವು ತುದಿವರೆಗೂ ನಿಮ್ಮ ಕೂದಲು ಫುಲ್ಲು ನೀವು ಹಚ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಕನಿಷ್ಠ 1 ಗಂಟೆ ಆದರೂ ನಿಮ್ಮ ತಲೆಯಲ್ಲಿ ಇಡಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 45 ನಿಮಿಷನಾದರೂ ನೀವು ಇದನ್ನು ಹಚ್ಕೊಂಡು ಹಾಗೆ ಇಟ್ಟರೆ, ನಂತರ ನೀವು ಇದನ್ನು ಯಾವುದಾದ್ರೂ ಒಂದು ಮೈಲ್ಡ್ ಶಾಂಪೂಯಿಂದ ತಲೆ ಸ್ನಾನ ಮಾಡಿ, ಅಥವಾ ಹರ್ಬಲ್ ಶಾಂಪೂಯಿಂದನೂ ಸಹ ನೀವು ತಲೆ ಸ್ನಾನ ಮಾಡಿ. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಿಮ್ಮ ಹೇರ್ ಫಾಲನ್ನು ಖಂಡಿತ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಅದು ಅಲ್ಲದೆ ನಿಮ್ಮ ಸ್ಕಾಲ್ಫ್ ಸಹ ತುಂಬ ಕ್ಲೀನ್ ಆಗುತ್ತೆ. ಇದರಿಂದ ಗ್ರೇ ಹೇರ್ ಬರೋದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಯಾಕಂದರೆ ಕಲೋಂಜಿ ಸೀಡ್ಸ್ನಲ್ಲಿ ಆ ಒಂದು ಶಕ್ತಿ ಇರೋದರಿಂದ ಅದನ್ನು ಸಹ ತಡೆಗಟ್ಟುವಲ್ಲಿ ಇದು ನಮಗೆ ಸಹಾಯ ಮಾಡುತ್ತೆ. ಖಂಡಿತ ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಾದರೂ ಹಚ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ. ಇದನ್ನು ಹಚ್ಕೊಳ್ಳುವಾಗ ಮುಂಚೆನೇ ಚೆನ್ನಾಗಿ ತಲೆನ ಬಾಚ್ಕೊಳ್ಳಿ ಸ್ನೇಹಿತರೆ. ತಲೆನ ಬಾಚಿಕೊಂಡು ಇದನ್ನು ನೀವೇನಾದರೂ ಹಚ್ಕೊಂಡ್ರೆ ನಿಮ್ಮ ಕೂದಲು ತುಂಬಾ ಬೀಳೋದಿಲ್ಲ, ಡಿಸ್ಟರ್ಬ್ ಆಗೋದಿಲ್ಲ. ಅದರಿಂದ ಸಹ ತುಂಬ ಹೇರ್ ಫಾಲ್ ಆಗೋದಿರುತ್ತೆ. ನೀವು ತಲೆನ ಬಾಚ್ಕೊಳ್ದೆ ಹಾಗೆ ಹಚ್ಕೊಂಡ್ರೆ ಸಿಕ್ಕಾಗುತ್ತೆ ಕೂದಲು. ಸಿಕ್ಕಾಗೋದ್ರಿಂದ ಸಹ ತುಂಬ ಹೆಚ್ಚಿನ ಹೇರ್ ಫಾಲ್ ಆಗುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನೀಟಾಗಿ ಒಂದು ಸಾರಿ ತಲೆನ ಬಾಚಿಕೊಂಡು ನಂತರ ಇದನ್ನು ಚೆನ್ನಾಗಿ ನಿಮ್ಮ ರೂಟ್ಸಿಂದ ಹಿಡಿದು ಕೂದಲ ತುದಿ ತನಕನೂ ಹಚ್ಕೊಳ್ಳಿ. ನಾನು ಈ ವಿಡಿಯೋ ಮಾಡೋ ಮುಂಚಿನ ದಿನವೇ ತಲೆ ಸ್ನಾನ ಮಾಡಿದ್ದೆ, ಹಾಗಾಗಿ ಡ್ರೈ ಸ್ಕಾಲ್ಫ್ ಇದ್ದಿತ್ತು ನಂದು. ಅದಕ್ಕೋಸ್ಕರನೇ ನಾನು ಅದರಲ್ಲಿ ಆಯಿಲನ್ನು ಆ್ಯಡ್ ಮಾಡಿ ಹಚ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ ಹಚ್ಕೊಂಡು 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಯಾರು ಬೇಕಾದರೂ ಹಚ್ಕೊಳ್ಬಹುದು. ಇದೇ ರೀತಿ ಪಾರ್ಟಿಷನ್ ತೆಗಿತಾ ನಿಧಾನವಾಗಿ ನಾವು ತಲೆ ಫುಲ್ ಅಪ್ಲೈ ಮಾಡ್ಕೊಳ್ಬೇಕು. 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಅವರಿಗೂ ಸಹ ಇದರ ಉಪಯೋಗಗಳು ತಿಳಿಯಲಿ ಅಂತ ನನ್ನ ಭಾವನೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಎಷ್ಟೋ ಮೋಟಿವೇಶನ್ ಸಿಗುತ್ತೆ. ಹಾಗೆ ಲೈಕ್ ಕೂಡ ಮಾಡಿ. ಅದರಿಂದ ಸಹ ನಮಗೆ ಇನ್ನಷ್ಟು ಹೊಸ ವಿಡಿಯೋಗಳನ್ನ ಮಾಡುವಂಥ ಉತ್ಸಾಹ ಸಿಗುತ್ತೆ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಎಲ್ಲರಲ್ಲೂ ನಾವು ಇರಬೇಕು ಅಂತ ಕೇಳ್ಕೊಳ್ತಾ ಬಾಯ್ ಫ್ರೆಂಡ್ಸ್.